ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ ಏನಿದೆ ಅಂದರೆ ಭಗವದ್ಗೀತೆಯ 64ನೇ ಶ್ಲೋಕಕ್ಕೆ ನಾವು ಈಗ ಬಂದಿದ್ದೀವಿ. 64ನೇ ಶ್ಲೋಕದಲ್ಲಿ ಏನಿದೆ ಅಂದರೆ 64ನೇ ಶ್ಲೋಕದಲ್ಲಿ ನಮ್ಮ ದ್ವೇಷ ಮತ್ತು ಆಸಕ್ತಿ ಮತ್ತು ನಮ್ಮ ಇಂದ್ರಿಯಗಳನ್ನು ನಾವು ಯಾವ ಥರ ಉಪಯೋಗ ಮಾಡಿಕೊಳ್ಳಬೇಕು ಮತ್ತು ರಾಗ ಅಂದರೆ ನಮ್ಮ ಆಸಕ್ತಿಗಳನ್ನು ಮತ್ತು ದ್ವೇಷವನ್ನು ಅತಿಯಾಗಿ ಮಾಡಬಾರದು, ಆಸಕ್ತಿಯನ್ನು ಅದರ ಹಿಂದೆ ಹೋಗಬಾರದು ಅನ್ನುವ ಒಂದು ಸಂದರ್ಶನವನ್ನು ನೀಡಿದೆ. ಹಾಗಾಗಿ ದ್ವೇಷದ ಮತ್ತು ಆಸಕ್ತಿಯ ಒಂದು ಶ್ಲೋಕ ಇದೆ. ಹಾಗಾಗಿ ಎಲ್ಲರೂ ಸಂಪೂರ್ಣವಾಗಿ ನೋಡಿ. ಇವತ್ತಿನ ಶ್ಲೋಕ ಪವರ್ಫುಲ್ ಶ್ಲೋಕ ಆಗಿರುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಈ ಶ್ಲೋಕವನ್ನು ನಿಮಗೆ ಯೂಸ್ ಆಗುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಎಲ್ಲಿ ಕೂಡ ಸ್ಕಿಪ್ ಮಾಡ್ದಂಗೆ ಸಂಪೂರ್ಣ ಜ್ಞಾನಾಂತರ ಆಗಿ ಮತ್ತು ಇವತ್ತಿನ ಶ್ಲೋಕ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ನೀಡಲಾಗುವುದು ಅನ್ನುವ ಒಂದು ಮಾತಾಗಿದೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ. 64ನೇ ಶ್ಲೋಕ ಅನ್ನೋದು ಒಂದು ದೊಡ್ಡ ಶ್ಲೋಕ ಆಗಿರುತ್ತೆ. ಯಾಕಂದರೆ ಅದು ನಮ್ಮ ದ್ವೇಷವನ್ನು ಯಾವ ಥರ ನಾವು ಇಟ್ಕೊಳ್ಬೇಕು, ದೇಶದಲ್ಲಿ ನಮ್ಮ ಇತ್ಯಾದಿಗಳಾದ ನಮ್ಮ ಒಂದು ಜಗಳ ಆಗಲಿ ಏನೇ ಆಗಲಿ, ಅವರ ಹಿಂದೆ ಒಂದು ಮಾತಾಗಲಿ ಏನೋ ಆಗಲಿ, ಅವರಿಂದ ಒಂದು ದ್ವೇಷ ಮಾಡ್ತೀವಲ್ಲ, ಅದನ್ನು ನಾವು ಯಾವ ಥರ ಸರಿಪಡಿಸ್ಕೊಳ್ಬೇಕು. ಮತ್ತು ಆಸಕ್ತಿ ಅಂದರೆ ಆಸಕ್ತಿಯಲ್ಲಿ ಬರುವ ಒಂದಿಷ್ಟುಗಳು ಏನನ್ನಾಗಲಿ ಇತ್ಯಾದಿ ಆಸಕ್ತಿಗಳಾಗಲಿ ಅದರ ಹಿಂದೆ ನಾವು ಹೋಗಬೇಕು. ಆದರೆ ನಮ್ಮ ನೊಡನೆ ಇರುವ ಆಸಕ್ತಿಗಳನ್ನೇ ನಾವು ರೂಪಿಸ್ಕೊಳ್ಬೇಕು ಅನ್ನುವ ಒಂದು ಸಂದೇಶವನ್ನು ನೀಡಲಾಗಿದೆ. ಹಾಗಾಗಿ ಇವತ್ತಿನ ಶ್ಲೋಕಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 64ನೇ ಶ್ಲೋಕ ಏನಿದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಅದರ ಬಗ್ಗೆ ಚರ್ಚಿಸೋಣ. ಬನ್ನಿ. ಇವತ್ತಿನ ಶ್ಲೋಕ 64ನೇ ಶ್ಲೋಕ. ರಾಗದೇಶ್ವ ವಿಮುಕ್ತೈ ಸುತ್ತಂ ವಿಷಯ ನಿದ್ರಾ ನಿಶ್ಚೇ ಯಸ್ಸಚ್ಚರಣ ಆತ್ಮವಶ್ಯ ವೈವರ್ಯ ವಿರ್ಮಾಯತ್ಮ ಪ್ರಸಾರಧ್ವಂ ಗಚ್ಛಾತಿ. ಇದರ ಅರ್ಥ ಏನಂದ್ರೆ, ಆದರೆ ರಾಗದ್ವೇಷಗಳಿಂದ ಬಿಡುಗಡೆಯಾಗಿ ಸ್ವಾತಂತ್ರ್ಯವನ್ನು ಕ್ರಮಗೊಳಿಸುವ ತತ್ವಗಳ ಮೂಲಕ ಜ್ಞಾನ ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲವನು ಭಗವಂತನ ಪೂರ್ಣ ದಯೆಯನ್ನು ಪಡೆಯಬಲ್ಲ. ಅಂದ್ರೆ ನಮ್ಮ ದ್ವೇಷ, ರಾಗದ್ವೇಷ ಅಂತ ಬಂದಾಗ ನಮ್ಮ ಇಂದ್ರಿಯಗಳಲ್ಲಿ ನಡುವೆಲ್ಲಿರುವ ದ್ವೇಷ ಅಂದ್ರೆ ನಮ್ಮ ಇಂದ್ರಿಯಗಳನ್ನು ನಾವು ಇದೇ ತರ ಇಟ್ಕೊಳ್ಬೇಕು, ಅದೇ ತರ ಇಟ್ಕೊಳ್ಬೇಕು ಅನ್ನುವ ಒಂದು ನಮ್ಮ ಜೀವನದಲ್ಲಿ ಇರುತ್ತೆ. ಇಂದ್ರಿಯಗಳು ಅಂದ್ರೆ ನಮ್ಮ ಕಣ್ಣುಗಳು, ಮೂಗು, ನಾಲಿಗೆ ಮತ್ತು ದೇಹದಲ್ಲಿರುವ ಇತ್ಯಾದಿ ಒಂದು ಜೀವಿಯಲ್ಲಿರುವ ನಮ್ಮ ಇಂದ್ರಿಯಗಳು ಇತ್ಯಾದಿಗಳು ಇದಾವೆ. ಅವು ಹೇಳ್ಕೊಂಡು ಹೋದ್ರೆ ಬಹಳಷ್ಟು ಇದಾವೆ. ಹಾಗಾಗಿ ನಾವು ಉದಾಹರಣೆಗೆ ಕಣ್ಣು, ಮೂಗು, ನಾಲಿಗೆ, ಕಿವಿ ಅನ್ನುವ ಒಂದು ಸಣ್ಣ ಇಂದ್ರಿಯಗಳನ್ನು ನಾವು ಉದಾಹರಣೆಗೆ ಇಟ್ಕೊಂತೀವಿ. ಆದರೆ ನಾವು ಇದರಲ್ಲಿ ಹೇಳುವುದು ನಮ್ಮ ಇಂದ್ರಿಯಗಳ ಬಗ್ಗೆ ಅಂದ್ರೆ ನಮ್ಮ ಇಂದ್ರಿಯಗಳನ್ನು ನಾವು ಮಾಡಬಾರ್ದು, ದ್ವೇಷ ಅನ್ನೋದು ಮಾಡಬಾರ್ದು. ಅಂದ್ರೆ ದ್ವೇಷ ಅಂತ ಬಂದಾಗ ಅದನ್ನು ರೂಪಿಸ್ಕೊಳ್ಬೇಕು. ಇದು ಆಗ್ತಾ ಇಲ್ಲ, ನಾವು ಯಾಕೆ ಈ ತರ ಮಾಡ್ತಾ ಇದ್ದೀವಿ, ಇವ್ರು ಒನ್ನೊಡನೆ ಯಾಕೆ ಈ ತರ ಆಗ್ತಾ ಇದೆ ಮತ್ತು ನಮ್ಮ ಇಂದ್ರಿಯಗಳನ್ನು ನಮ್ಮ ಮಾತು ಯಾಕೆ ಕೇಳ್ತಾ ಇಲ್ಲ ಅಂದಾಗ ನಿಮ್ಗೆ ಅಲ್ಲಿನ ಒಂದು ಇಕುಪ್ಸೆ ಉಂಟಾಗುತ್ತದೆ. ಹಾಗಾಗಿ ನೀವು ಆಮೇಲೆ ರಾಗ ಅನ್ನೋದು ಆಸಕ್ತಿ ಅಂದ್ರೆ ನೀವು ಜೀವನದಲ್ಲಿ ಏನಾದ್ರೂ ಒಂದು ಒಳ್ಳೆ ಕೆಲಸ ಆಗ್ಲಿ ಏನೇ ಆಗ್ಲಿ ಒಂದು ನಿರ್ಧಾರಕ್ಕೆ ಬಂದಾಗ ನನ್ನಲ್ಲಿ ಇದು ಆಸಕ್ತಿ ಇದೆ, ನಾನು ಇದು ಮಾಡಬಲ್ಲೆ, ಇದನ್ನು ನಾನು ತಿಳ್ಕೊಬಲ್ಲೆ ಅನ್ನುವ ಒಂದು ನಿಮ್ಗೆ ಇರುತ್ತೆ. ಆದ್ರೆ ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು ಆಸಕ್ತಿಯನ್ನು ಏನೋ ಒಂದು ಮಾತುಗಳಿಂದ, ಏನೋ ಒಂದು ಒತ್ತಡಗಳಿಂದ ನೀವು ಅದನ್ನು ಕಳ್ಕೋಬೇಕಾಗುತ್ತೆ. ನನ್ನ ಕೈಲಾಗಲ್ಲ ಬಿಡು, ನಾನು ಏನ್ ಮಾಡಕ್ಕಾಗುತ್ತೆ ಅನ್ನುವ ಒಂದು ನಿರ್ಲಕ್ಷ್ಯಗಳಿಂದ ನಿಮ್ಮ ಆಸಕ್ತಿಯನ್ನು ನೀವು ಕಳ್ಕೊಂತೀರಾ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ. ಮತ್ತು ಒಬ್ಬ ಮನುಷ್ಯನು ಯಾವುದಾದ್ರೂ ಕೃತ ರೀತಿಯಲ್ಲಿ ಹೊರಗಿನಿಂದ ಇಂದ್ರಿಯಗಳನ್ನು ನಿಯಂತ್ರಿಸಬಹುದು. ಅಂದ್ರೆ ನಿಮ್ಮ ಇಂದ್ರಿಯಗಳನ್ನು ನೀವು ಹೊರಗಲಿಂದ ಹೊರಗ ಅಂದ್ರೆ ನಾವು ಒಂದು ಹೊರಗಡೆ ಒಂದು ಒಳ್ಳೆ ವ್ಯಕ್ತಿ ಆಗಿರ್ಬೇಕು. ಒಂದು ಹೊರಗಡೆಯಿಂದ ಬಂದ ಇಂದ್ರಿಯಗಳಿಂದ ಬಹು ನಿಯಂತ್ರಿಸಬಹುದು. ಅಂದ್ರೆ
ನಮ್ಮ ದೇಹದಲ್ಲಿರುವ ಇಂದ್ರಿಯಗಳನ್ನು ನಾವು ಸರಿಪಡಿಸಿಕೊಳ್ಬೇಕು. ನಮ್ಮ ಇಂದ್ರಿಯಗಳನ್ನು ಏನನ್ನೆಲ್ಲ ತಪ್ಪು ನನ್ನ ಕೈಲಿಂದ ಮಾಡಿಸ್ತಿದ್ದೆ ಅದನ್ನು ನಿಲ್ಲಿಸ್ಬೇಕು. ನಾ ಏನ್ ಮಾಡಬೇಕು ಅನ್ನುವ ಒಂದು ಸಂದರ್ಶನವನ್ನು ತಿಳ್ಕೋಬೇಕು. ಹೊರಗಿನಿಂದ ನಿಯಂತ್ರಿಸುವವನು ಬಲ್ಲವನು ಅಂತ ಹೇಳ್ತಿದ್ದಾರೆ. ಆದ್ರೆ ಇಂದ್ರಿಯಗಳು ಭಗವಂತನ ದಿವ್ಯ ಸೇವೆಯಲ್ಲಿ ತೊಡಗಿಲಿದ್ದರೆ ಅವನು ಪತನ ಆಗುವ ಸಾಧ್ಯತೆ ಇದೆ ಎಂದು ಆಗಲೇ ವಿವರಿಸಿದೆ. ಅಂದ್ರೆ ಅವನನ್ನು ಒಬ್ಬ ಪತನ ಆಗುವ ಸಾಧ್ಯತೆ ಇದೆ, ಅಂದ್ರೆ ಒಂದು ಒಳ್ಳೆಯ ವ್ಯಕ್ತಿ ಆಗೋಕೆ ಸಾಧ್ಯತೆ ಇದೆ ಮತ್ತು ಅವರನ್ನು ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ತೋರಿಸಬಹುದು ಇಂದ್ರಿಯಗಳಿಂದ ಅಂತ ಹೇಳ್ತಿದ್ದಾರೆ. ನಮ್ಮ ಜೀವನಕ್ಕೆ ಏನು ಸಂಬಂಧಪಡುತ್ತೆ ಅಂದ್ರೆ ರಾಗದಲ್ಲಿರುವ ಆಸಕ್ತಿಗಳನ್ನು ನಮ್ಮ ಒಂದು ಒಳ್ಳೆ ಇಟ್ಕೊಳ್ಬಾರ್ದು ಮತ್ತು ಒಂದು ದ್ವೇಷ ಅನ್ನೋದು ಸಂಪೂರ್ಣವಾಗಿ ದ್ವೇಷ ಮಾಡಬಾರದು. ಎರಡು ಮಿತಿ ಮೀರಬಾರ್ದು, ಮಿತಿ ಇರಬಾರ್ದು ಅನ್ನೋ ಒಂದು ಸಂದರ್ಶನವನ್ನು ನಮ್ಮ ಜೀವನದಲ್ಲಿ ಹೇಳಿದ್ದಾರೆ. ದ್ವೇಷ ಅನ್ನೋದು ತಿಳ್ಕೊಂಡಿದೀವಿ, ಆಸಕ್ತಿ ಅನ್ನೋದು ಕೇಳಿದೀವಿ ಮತ್ತು ಇವೆರಡು ನಡುವಿನ ಒಂದು ಒಳ್ಳೆಯ ಗುಣಗಳನ್ನು ಯಾವ ತರ ರೂಪಿಸ್ಕೊಳ್ಬೇಕು ಅಂತ ನಮ್ಗೆ ಶ್ರೀಕೃಷ್ಣ ಪರಮಾತ್ಮ ಅವರು ಹೇಳಿದ್ದಾರೆ. ಮತ್ತು ನೀವು ಆದಷ್ಟು ಸ್ವಲ್ಪ ಶ್ಲೋಕಗಳನ್ನು ಓದಿ, ಶ್ಲೋಕಗಳಲ್ಲಿ ಬರುವ ಭಗವದ್ಗೀತೆಯನ್ನು ತಿಳ್ಕೊಳ್ಳಿ ಮತ್ತು ಅದರಲ್ಲಿ ಕೃಷ್ಣ ಪರಮಾತ್ಮ ನಮ್ಮ ಜೀವನದ ಬಗ್ಗೆ ಏನ್ ಹೇಳ್ತಿದ್ದಾರೆ ಅಂತ ನೀವು ತಿಳ್ಕೊಳ್ಳಿ. ಮತ್ತು ಇನ್ನಷ್ಟು ಜನಗಳಿಗೆ ನಾವು ಶ್ಲೋಕಗಳನ್ನು ತಿಳಿಸೋಣ, ನೀವು ತಿಳಿಸಿ. ಮತ್ತು ಇವತ್ತಿನ ಶ್ಲೋಕ ನಿಮ್ಗೆ ಅರ್ಥ ಆಯಿಸಿದೆ ಅಂತ ತಿಳ್ಕೊಂತೀನಿ ಮತ್ತು ಇವತ್ತಿನ ಶ್ಲೋಕ ನಿಮಗೆ ಸಂಪೂರ್ಣ ಜ್ಞಾನ ಕೊಟ್ಟಿದೆ ಅಂತ ತಿಳ್ಕೊಂತೀನಿ. ಮತ್ತು ಇವತ್ತಿನ ಒಂದು ಶ್ಲೋಕ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಬಹುದು. ಹಾಗಾಗಿ ಈ ಶ್ಲೋಕನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ಶ್ಲೋಕ ನಿಮಗೆ ತಿಳಿದಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಮತ್ತು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಗೊತ್ತಾಗ್ಲಿಲ್ಲ ಅಂದ್ರೆ ನನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಹಾಕಿ. ಇವತ್ತಿನ ಶ್ಲೋಕ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಶ್ಲೋಕ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಶ್ರೀಕೃಷ್ಣ ಪರಮಾತ್ಮನ ಒಂದು ಸಣ್ಣ ಜಪ ಮಾಡಿ ಇವತ್ತಿನ ಶ್ಲೋಕ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಬನ್ನಿ. ಹರೇ ಕೃಷ್ಣ ಹರೇ ರಾಮ ಕೃಷ್ಣ ಕೃಷ್ಣ ಹರೇ ಕೃಷ್ಣ 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 ಹರೇ ಕೃಷ್ಣ 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 ಹರೇ ಕೃಷ್ಣ ಹರೇ ರಾಮ 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 ಹರೇ ರಾಮ 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 ಹರೇ ರಾಮ 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 ಹರೇ ಕೃಷ್ಣ. ಎಲ್ಲರಿಗೂ ರಾಧೆ ರಾಧೆ. ಇವತ್ತಿನ ಶ್ಲೋಕ ಇಲ್ಲಿಗೆ ಮುಕ್ತಾಯಗೊಳಿಸ್ತೀರಿ ಮತ್ತು ಇವತ್ತು ಬಂದಿದ್ದಕ್ಕೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.